ಕಾಲೇಜಿನಲ್ಲಿಯೇ ವಿದ್ಯಾರ್ಥಿನಿಗೆ ಸೀಮಂತ ಶಾಸ್ತ್ರವನ್ನು ನೆರವೇರಿಸಿದಂತಹ ಒಂದು ಘಟನೆ ಮಡಿಕೇರಿಯಿಂದ ಬರ್ತಾ ಇರತಕ್ಕಂಥ ಸುದ್ದಿ. ಸಹಪಾಠಿಗಳು ಬೋಧಕರು ಸೇರಿಕೊಂಡು ದ್ವಿತೀಯ ವರ್ಷದ ಎಂಕಾಂ ವಿದ್ಯಾರ್ಥಿನಿ ಶಾಲಿನಿಗೆ ಸೀಮಂತ ಶಾಸ್ತ್ರವನ್ನು ನೆರವೇರಿಸಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿರುವ ಗೋಣಿಕೊಪ್ಪದ ಕಾವೇರಿ ಕಾಲೇಜಲ್ಲಿ ಈ ರೀತಿ ಸೀಮಂತ ಶಾಸ್ತ್ರ ನೆರವೇರಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮಲ್ಲಿಕಾರ್ಜುನ್ ಅವರಿಂದ. ಮಲ್ಲಿಕಾರ್ಜುನ್, ಕಾಲೇಜು ಬಿಟ್ಟ ಮೇಲೆ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ನಡುವಿನ ಸಂಬಂಧ ಈಗ ಇತ್ತೀಚಿನ ವರ್ಷಗಳಲ್ಲಿ ಅಷ್ಟಕ್ಕಷ್ಟೇ, ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು, ಇದೊಂದು ರೀತಿ ಒಳ್ಳೆ ಮೆಸೇಜ್ ಕೊಡುವಂತಹ ಕಾರ್ಯಕ್ರಮ ಅಂತ ಅನ್ಸುತ್ತೆ. ತಾವೇನು ಹೇಳ್ತೀರಾ? ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಸಂಬಂಧಗಳ ಬೆಸುಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಲೇಜು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಬಹುಮುಖ್ಯವಾಗಿ ಪ್ರಾಮುಖ್ಯವನ್ನ ಪಡೆದಿರ್ತಕ್ಕಂಥದ್ದು. ಏನೋ ಒಂದು ಮದುವೆ ಆದ್ರೆ ಗಂಡನ ಮನೆಗೆ ಹೋಗಿ ಅಲ್ಲಿ ಒಂದು ಸೀಮಂತ ಕಾರ್ಯವನ್ನ ನಿರ್ವಹಿಸುವುದು ಸಹಜವಾಗಿ ನಾವೆಲ್ಲ ಕಡೆನೂ ನೋಡ್ತೀವಿ. ಆದ್ರೆ ಈ ಒಂದು ಮದುವೆ ಆಗಿರ್ತಕ್ಕಂಥ ಏನು ಇವಳು ವಿದ್ಯಾರ್ಥಿನಿ ಇದ್ದಾಳೆ, ಅದು ಮದುವೆ ಆದ ನಂತರನೂ ಕೂಡ ಆಕೆ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ಲಿಕ್ಕೆ ಮುಂದಾಗ್ತಾಳೆ. ಆಕೆ ಅಲ್ಲಿ ಇದೂ ಕೂಡ ಆಗಿರ್ತಾಳೆ, ಗರ್ಭಿಣಿ ಕೂಡ ಆಗಿರ್ತಾಳೆ. ಹಾಗಾಗಿ ಶಾಲಾ ಸಹಪಾಠಿಗಳು ಸೇರಿದಂತೆ ಬೋಧಕರೊಂದವರು ಕೂಡ ಒಂದು ಚಂದ ಶ್ರೀಮಂತ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು. ಆಕೆಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಮಾಡಿರ್ತಕ್ಕಂಥದ್ದು ತುಂಬಾನೇ ಆಕೆಗೂ ಒಂದಷ್ಟು ಖುಷಿ ನೀಡಿರ್ತಕ್ಕಂಥದ್ದು, ಮತ್ತು ಶಾಲಾ ಮತ್ತು ಇದಕ್ಕೆ ಆಡಳಿತ ಮಂಡಳದ ಒಂದಷ್ಟು ಖುಷಿಯಲ್ಲಿ ಹೇಳಿರ್ತಕ್ಕಂಥದ್ದು ಮಾಹಿತಿ. ಅರವಿಂದ್. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.